ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭೂಮಿಕಾಗೆ ಬ್ರೆಸ್ಟ್ ಕ್ಯಾನ್ಸರ್ ವಿಷಯ ಶಕುಂತಲಾಗೆ ಗೊತ್ತಾಗಿದೆ ಅಂತ ಕಡೆ ಜಯದೇವ್ ನಿಜಕ್ಕೂ ಕೂಡ ಇದನ್ನ ಸಂಭ್ರಮಿಸ್ತಿದ್ದಾರೆ. ಇದರ ಜೊತೆಗೆ ಮಲ್ಲಿ ಮೇಲೆ ಸೀಟ್ ತೀರಿಸ್ಕೋಬೇಕು ಅಂತ ಅನ್ಕೊಂಡಿರು ಜಯದೇವ್ ಏನು ಮಾಡೋಕೆ ಹೊರಟಿದ್ದಾರೆ, ಏನಾಯಿತು, ಏನು ಕತೆ, ಭಾರಿ ಟ್ವಿಸ್ಟ್ ಸಿಗ್ತಿದೆಯಾ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಮತ್ತು ಗೌತಮ್ ಒಂದಷ್ಟು ಸಮಯವನ್ನು ಕಳೀತಾರೆ. ಇಲ್ಲಿ ಗೌತಮ್ ಭೂಮಿಗೋಸ್ಕರ ತನ್ನ ಕಂಪ್ನಿಗೆ ರಜಾ ಹಾಕಿ ಬಂದು ಇಲ್ಲಿ ಭೂಮಿಯನ್ನು ನೋಡ್ಕೊತಿದ್ದಾರೆ. ತನ್ನ ಇಡೀ ಜವಾಬ್ದಾರಿಯನ್ನು ಆನಂದ್ ಮತ್ತು ಪಾರ್ಥಗೆ ವಹಿಸಿಕೊಟ್ಟಿದ್ದಾರೆ. ಇಲ್ಲಿ ಭೂಮಿ ಒಂದಷ್ಟು ಕನಸುಗಳು ಆಸೆಗಳನ್ನ ಈಡೇರಿಸುವುದಕ್ಕೆ ಗೌತಮ್ ಮುಂದಾಗ್ತಾರೆ. ಒಂದು ಮಿಡಲ್ ಕ್ಲಾಸ್ ಹುಡುಗಿಯಲ್ಲಿ ಇರ್ತಕ್ಕಂಥ ಒಂದಷ್ಟು ಆಸೆಗಳನ್ನ ಭೂಮಿ ತನ್ನ ಗೌತಮ್ ಹತ್ರ ಹೇಳ್ಕೊಂಡಿರ್ತಾರೆ. ಎಲ್ಲ ಆಸೆಗಳನ್ನ ಪೂರೈಸಲಿಕ್ಕೆ ಗೌತಮ್ಮ ಖಂಡಿತವಾಗ್ಲೂ ಕೂಡ ಪ್ರಯತ್ನವನ್ನು ಮಾಡಿದೆ. 100% ಆಗಿ ಅವರ ಆಸೆಯನ್ನು ಫುಲ್ಫಿಲ್ ಕೂಡ ಮಾಡ್ತಾರೆ. ಇದರ ನಡುವೆ ಇಲ್ಲಿ ಭೂಮಿಗೆ ಕ್ಯಾನ್ಸರ್ ಇದೆ ಅಂತಕ್ಕಂಥ ವಿಷಯ ಮನೆಯಲ್ಲಿ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ, ಜಸ್ಟ್ ಗೊತ್ತಿರೋದು ಮಲ್ಲಿ ಮಾತ್ರ. ಮಲ್ಲಿ ಕೂಡ ಇಲ್ಲಿ ಭೂಮಿಗೆ ಎಷ್ಟು ಧೈರ್ಯ ಹೇಳಲಿಕ್ಕಾಗುತ್ತೋ ಅಷ್ಟು ಧೈರ್ಯವನ್ನು ಹೇಳ್ತಿದ್ದಾರೆ. ಈ ಕಡೆ ಮಕ್ಕಳು ನೋಡ್ಕೋಬೇಕಾಗಿದೆ, ಈ ಕಡೆ ಭೂಮಿ ಥೆರಪಿಗೆ ಹೋಗಬೇಕಾಗಿರೋದ್ರಿಂದ, ಇಲ್ಲಿ ಮಲ್ಲಿ ಕೆಲಸಕ್ಕೆ ಹೋಗಬೇಕಾಗಿರೋದ್ರಿಂದ ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ಅಮ್ಮಂಗೆ ವಹಿಸಿ ಕೊಡಬೇಕು ಅಂತ ಹೇಳಿ ಭೂಮಿ ಯೋಚನೆ ಮಾಡ್ತಾರೆ. ಹಾಗಂದ್ ಮಾತ್ರಕ್ಕೆ ಅವರು ಸತ್ಯವನ್ನ ಹೇಳ್ತಾರೆ, ಖಂಡಿತ ಇಲ್ಲ. ಇಲ್ಲಿ ಭೂಮಿ ಅಮ್ಮಂಗೆ ಕಾಲ್ ಮಾಡಿದೆ, ಅಮ್ಮ ಮಕ್ಕಳು ನಿಮ್ಮ ಮನೆಗೆ ಹೋಗಬೇಕು, ಬೋಳು ತಾತನ ಜೊತೆ ಇರಬೇಕು ಅಂತ ಆಸೆ ಪಡ್ತಿದ್ದಾರೆ, ಕಳಿಸ್ಕೊಡ್ಲಾ ಅಂದಾಗ ಇಷ್ಟು ದಿನ ನಾನು ಕೇಳಿದ್ರು ಕಳಿಸ್ಕೊಡ್ತಾ ಇರಲಿಲ್ಲ, ಈಗೇನು ಆಲ್ ಆಫ್ ಎ ಸಡನ್ ಕಳಿಸ್ಕೊಡ್ತಾ ಇದೆಯಾ, ನೀನು ಕೂಡ ಬರ್ತಿದ್ಯಾ ಅಂತ ಹೇಳಿದಾಗ, ಇಲ್ಲ ಅಮ್ಮ ನಂಗೆ ಕೆಲಸ ಇದೆ, ನಾನು ಮನೆಯಲ್ಲೇ ಇರ್ತೀನಿ, ನನಗೊಂದಷ್ಟು ಕೆಲಸ ಇದೆ, ಅದನ್ನು ನೋಡ್ಕೋಬೇಕಾಗತ್ತೆ, ಮಕ್ಕಳನ್ನ ಮಾತ್ರ ಕಳಿಸ್ಕೊಡ್ತೀನಿ ಅಂದಾಗ, ಖಂಡಿತ ಇದು ಅವ್ರ ಮನೆಗೆ ಎಷ್ಟು ದಿನ ಇದ್ರೂ ಪರವಾಗಿಲ್ಲ, ಕಳಿಸ್ಕೊಡು, ನಾವೆಲ್ಲ ಕೂಡ ಎಂಜಾಯ್ ಮಾಡೋಕ್ಕೆ ಕಾಯ್ತಾ ಇರ್ತೀವಿ ಅಂತ ಹೇಳಿ ಮಕ್ಕಳು ಬರ್ತಾರೆ ಅಂತ ಸ್ಪೆಷಲ್ ಡಿಶಸ್ನೆಲ್ಲ ಮಾಡೋದಕ್ಕೆ ಆಲ್ರೆಡಿ ರೆಸಿಪಿನ ನೋಡ್ತಿದ್ದಾರೆ ಇಲ್ಲಿ ಭೂಮಿ ಅಮ್ಮ. ನಂತರ ಇಲ್ಲಿ ಭೂಮಿ ಮಕ್ಕಳನ್ನ ಒಪ್ಪಿಸ್ಬೇಕಾಗಿದೆ. ಮಕ್ಕಳಂತೂ ಅಮ್ಮನ ಬಿಟ್ಟು ಹೋಗೋದಕ್ಕೆ ರೆಡಿ ಇಲ್ಲ, ಬಿಕಾಸ್ ಅಮ್ಮನ ತುಂಬ ಮಿಸ್ ಮಾಡ್ಕೋತಾರೆ. ಬಟ್ ಇಲ್ಲಿ ಅಮ್ಮ ಹೇಳಲಾಗಿ ಹೋಗಲೇಬೇಕಾಗಿದೆ, ಇಲ್ಲಾಂದರೆ ಬುಡೋ ತಾತ ಅಜ್ಜಿ ಬೇಜಾರು ಮಾಡ್ಕೋತಾರೆ, ಹೇಳಿಬಿಡ್ತೀನಿ ನಿಮ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಮಲ್ಲಿ ಹೇಳಿದಾಗ, ಇಲ್ಲ ಅವ್ರು ಬೇಜಾರು ಮಾಡ್ಕೋತಾರೆ, ನಾವು ಹೋಗ್ತೀವಿ ಅಂತ ಹೇಳಿದಾಗ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು, ಎಲ್ಲ ಹೋಮ್ವರ್ಕ್ ಓದು ಎಲ್ಲವನ್ನ ಕೂಡ ಕರೆಕ್ಟಾಗಿ ಮಾಡಬೇಕು, ಇಲ್ಲಾಂದರೆ ಕ್ಲಾಸ್ ಟೀಚರ್ ಹತ್ರ ನಾನು ಎಲ್ಲ ಇನ್ಫಾರ್ಮೇಷನ್ಸ್ನ ಕೂಡ ಗ್ಯಾದರ್ ಮಾಡಬೇಕಾಗತ್ತೆ ಅಂತ ಹೇಳಿ ಭೂಮಿ ಹೇಳಿದಾಗ, ಅಲ್ಲಿ ಹೋದ್ರೂ ಬಿಡಲ್ವಾ, ಸರಿ ಆಯಿತು ಅಂತ ಹೇಳಿ ಮಕ್ಕಳು ಅಜ್ಜಿ ತಾತನ ಮನೆಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಅಲ್ಲಿ ಜೀವಾಗ ಆಲ್ರೆಡಿ ಅನುಮಾನ ಶುರುವಾಗಿದೆ. ಅಕ್ಕನ ಜೊತೆ ಭಾವ ಮನೆಯಲ್ಲಿ ಸಮಯ ಕಳೀತಿದ್ದಾರೆ ಅಂದರೆ ಖಂಡಿತ ಅಚ್ಚರಿ ಆಗ್ತದೆ. ಯಾವಾಗಲೂ ಕೂಡ ಭಾವ ಒಂದು ಕೆಲಸದ ವಿಷಯದಲ್ಲಿ ತುಂಬಾ ವರ್ಕಹಾಲಿಕ್ ಆಗಿ ಕೆಲಸ ಮಾಡ್ತಾರೆ. ಅಂಥದ್ರಲ್ಲಿ ಇವತ್ತು ಕಂಪ್ನಿಗೆ ಹೋಗದೆ ಅಕ್ಕನ ಜೊತೆ ಇದ್ದಾರೆ ಅಂದರೆ ಖಂಡಿತ ಏನೂ ಮಿಸ್ ಹೊಡಿತದೆ ಅಂತ ಅನ್ನಿಸ್ತದೆ ಅಂತ ಹೇಳಿ ಮಹಿಮಾ ಹತ್ರ ಹೇಳ್ಕೊತಿರ್ತಾರೆ. ಆದರೆ ಮಹಿಮಾ ಅಯ್ಯೋ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿರ್ಬೋದು, ಬದುಕನ್ನು ನೋಡ್ತಿರೋ ರೀತಿ ಬೇರೆ ಆಗಿರ್ಬೋದು, ಅದಕ್ಕೋಸ್ಕರ ಸಮಯ ಕಳಿಬೇಕು ಅಂದ್ಕೊಂಡು ಕಳೀತಿರ್ಬೋದು. ಎಲ್ಲವನ್ನ ಕೂಡ ತುಂಬ ದೂರದೃಷ್ಟಿಯಿಂದ ನೋಡೋದು ತಪ್ಪಾಗುತ್ತೆ. ಜೀವ ದಯವಿಟ್ಟು ಅರ್ಥ ಮಾಡ್ಕೋ, ಯಾಕೆ ಈ ರೀತಿ ಎಲ್ಲ ನಡ್ಕೋತಾ ಇದೆಯಾ, ಸುಮ್ಮನೆ ಇಲ್ಲದೆ ಇರೋದೆಲ್ಲ ಕ್ರಿಯೇಟ್ ಮಾಡ್ಕೋಬೇಡ, ನೀನು ಕೂಡ ಅಣ್ಣನ ರೀತಿ ನನ್ನ ಜೊತೆ ಸಮಯ ಕಳಿಬೇಕು ಆಯಿತಾ. ಮುಂದೆ ಅದು ಇದು ಅಂತ ಏನೇನೋ ನಿನ್ನ ಕಂಪ್ನಿ ಬೆಳಿಬಹುದು, ಡೀಲರ್ಸ್ಗಳು ಬರ್ಬೋದು, ಮೀಟಿಂಗ್ ಅದು ಇದು ಅನ್ನೋಕ್ಕಿಂತ ಅಲ್ಲೂ ಕೂಡ ನಂಗೆ ಟೈಮ್ ಕೊಡಬೇಕು ಅನ್ನೋದನ್ನು ಅಣ್ಣನ ನೋಡಿ ತಿಳ್ಕೊ ಅಂತ ಹೇಳಿ ಹೆಂಡತಿ ಜೀವಾಗೆ ತಿಳಿಸ್ತಿದ್ದಾರೆ. ನೀನು ಹೇಳುವ ಹಾಗೆ ಏನೂ ಆಗಿಲ್ಲ ಅಂದರೆ ಅಷ್ಟೇ ಸಾಕು, ಬಟ್ ಏನಾದರೂ ಇದ್ರೆ ಅನ್ನೋ ಅನುಮಾನ ಕಾಡ್ತದೆ ಅಷ್ಟೇ ಅಂತ ಜೀವ ಹೇಳ್ತಾರೆ. ಕೊನೆಗೂ ಇಲ್ಲಿ ಮಕ್ಕಳು ಮನೆಗೆ ಬಂದಿದ್ದಾರೆ. ಇದನ್ನೆಲ್ಲವನ್ನ ಕೂಡ ನೋಡಿದ್ರೆ ನಿಜವಾಗ್ಲೂ ಜೀವಾಗಿರ್ತಕ್ಕಂಥ ಅನುಮಾನ ಮತ್ತಷ್ಟು ಡಬಲ್ ಆಗ್ತದೆ ಅಂತಾನೆ ಹೇಳ್ಬೋದು. ಎತ್ತ ಕಡೆ ಮಲ್ಲಿ ಭೂಮಿಯನ್ನು ಸಮಾಧಾನ ಪಡಿಸ್ತಿದ್ದಾರೆ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲವೂ ಒಳ್ಳೇದಾಗತ್ತೆ ಅಂತ. ಆದರೆ ಭೂಮಿಗೆ ಸ್ವಲ್ಪ ಭಯ ಕಾಡ್ತದೆ. ಇದರ ನಡುವೆ ಆಕೆಗೆ ಬ್ರೆಸ್ಟ್ ಕ್ಯಾನ್ಸರ್ ಇರೋ ವಿಷಯವನ್ನು ಶಕುಂತಲಾ ಕೇಳಿಸ್ಕೊಂಡ್ಬಿಡ್ತಾರೆ. ಇಷ್ಟು ದಿನ ಯಾರ ಮುಂದೆ ಕೂಡ ಯಾವುದೇ ವಿಷಯ ಮಾತಾಡದೇ ಇರ್ತಕ್ಕಂಥ ಭೂಮಿ ಇವತ್ತು ಮಲ್ಲಿ ಜೊತೆ ಮನೆಯಲ್ಲೇ ಕೂತು ಈ ವಿಷಯವನ್ನ ಮಾತಾಡಬೇಕಾದ್ರೆ ಯಾರಿಗೂ ಗೊತ್ತಾಗದೇ ಇರುವ ಹಾಗೆ ಶಕುಂತಲಾ ಒಂದು ವಿಷಯವನ್ನ ಕೇಳಿಸ್ಕೊಂಡಿದ್ದೆ ಫುಲ್ ಖುಷಿ ಆಗ್ಬಿಡ್ತಾರೆ ಅವರು. ಇಂಥ ಸಮಯಕ್ಕೋಸ್ಕರನೇ ಶಕುಂತಲಾ ಮತ್ತೆ ಜಯದೇವ್ ಕಾಯ್ತಾ ಇದ್ದಿದ್ದು. ಇವತ್ತು ಆ ಸಮಯ ಅವರ ಎದುರು ಬಂದು ನಿಂತದ. ಆ ಒಂದು ಖುಷಿಯನ್ನ ಹಂಚ್ಕೋಬೇಕು ಅಂತ ಡೈರೆಕ್ಟ್ ಆಗಿ ಜಯದೇವ್ ಮನೆಗೆ ಹೋಗ್ತಾರೆ. ಜಯದೇವ್ ಮನೆಗೆ ಹೋಗಿದ್ದೆ, ಜಯದೇವ್ ಹತ್ರ ಭೂಮಿಕಾಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ನಾವು ಅನ್ಕೊಂಡಿದ್ದ ದಿನ ನಾವೇ ಏನು ಟ್ರೈ ಮಾಡಿದೆ ನಮ್ಮ ಮುಂದೆ ಬಂದು ನಿಂತಿದೆ, ಖಂಡಿತವಾಗ್ಲೂ ಕೂಡ ನಾವು ಅದನ್ನು ನಮಗೆ ಹೇಗೆ ಬೇಕು ಹಾಗೆ ಬಳಸ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಜಯದೇವ್ ಅಂತೂ ಮಾಮ್ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನೀನು ಹೇಳಿದ್ದು ನಿಜಾನೇ, ಇವತ್ತು ನಮ್ಮ ಸಮಯ ಬಂದದ, ಆ ಭೂಮಿಗೆ ಬ್ರೆಸ್ಟ್ ಕ್ಯಾನ್ಸರ್ ನಿಜಕ್ಕೂ ಖುಷಿ ಆಗ್ತದೆ. ಇನ್ನು ಆ ಮಲ್ಲಿ ಕಥೆಯನ್ನು ಕೂಡ ಮುಗಿಸ್ಬೇಕು. ಆ ಮಲ್ಲಿ ಎಷ್ಟೆಲ್ಲ ಹಾರಾಡಿದಾಳೆ, ನನಗೆ ಅವಳು ಹೊಡೆದಕ್ಕಿಂತ ನನಗೆ ಅವಮಾನ ಆಯಿತು, ಅವಳು ಮುಂದೆ ತಲೆ ತಗ್ಸದ್ನಲ್ವ ಅದೇ ಕಾಡ್ತದೆ. ನಮ್ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ದವಳು, ಪಾತ್ರೆ ತಗೊಂಡು ಬಿದ್ದಿದ್ದವಳು, ಅಂಥದ್ರಲ್ಲಿ ಇವತ್ತು
ಯೂನಿಫಾರ್ಮ್ ಹಾಕಿದ್ದೀನಿ ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಅಹಂಕಾರದಿಂದ ಮೆರೀತಿದ್ದಾಳೆ. ಅವಳ ಅಹಂಕಾರಕ್ಕೆ ಪೆಟ್ಟು ಕೊಡಲಿಲ್ಲ ಅಂದರೆ ಖಂಡಿತ ನನ್ನ ಜಯದೇವಿ ಅಲ್ಲ, ನನಗೆ ಅದನ್ನು ಸಹಿಸ್ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ, ಸೇಡನ್ನು ತೀರಿಸ್ಕೋಬೇಕಾಗಿದೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಜೈ, ಎಲ್ಲವನ್ನ ಕೂಡ ನಿಧಾನಕ್ಕೆ ಮಾಡಬೇಕಾಗುತ್ತೆ. ನೀನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಎಲ್ಲವನ್ನ ಕೂಡ ಹಾಳು ಮಾಡಬೇಡ. ನಾನು ಇಷ್ಟು ದಿನ ನಂಬಿಕೆಯನ್ನು ಕಳಿಸ್ಕೊಂಡು ಬಂದಿದ್ದೇನೆ, ಅದನ್ನು ಚೂರು ಚೂರು ಆಗೋ ಹಾಗೆ ಮಾಡಬೇಡ. ನನಗೂ ಕೂಡ ಸಿಟ್ಟಿದೆ ಮಲ್ಲಿ ಬಗ್ಗೆ, ನನ್ನ ಮಗನ ಜೈಲಿಗೆ ಕಳಿಸ್ದವಳು ಅಂತ. ಬಟ್ ಎಲ್ಲದಕ್ಕೂ ಕೂಡ ಸಮಯ ಬರಬೇಕಾಗತ್ತಲ್ವಾ, ಅಲ್ಲಿ ತನಕ ನಾವು ವೇಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಶಕುಂತಲಾ ಜಯದೇವ್ಗೆ ಹೇಳ್ತಾರೆ. ಈಗ ಭೂಮಿಗೆ ಕ್ಯಾನ್ಸರ್ ಇರೋದ್ರಿಂದಾಗಿ ಈ ಒಂದು ಸಮಯದಲ್ಲಿ ಅವನು ತುಂಬಾನೇ ಕುಸಿದು ಹೋಗಿರ್ತಾನೆ. ಇಂಥ ಸಮಯದಲ್ಲಿ ಆ ಕಂಪ್ನಿನ ನಮ್ಮ ಒಂದು ಕಂಟ್ರೋಲ್ಗೆ ತಗೋಬೇಕಾಗತ್ತೆ. ಜೊತೆಗೆ ನೀನು ಕೂಡ ಆ ಒಂದು ಮನೇನ ಬಂದು ಸೇರ್ಕೋಬೇಕಾಗತ್ತೆ. ಅದಕ್ಕೇನು ಮಾಡಬೇಕು ಅದನ್ನ ಮಾಡಬೇಕಾಗತ್ತೆ ನಾವು ಅಂತ ಹೇಳಿ ಇಲ್ಲಿ ಶಕುಂತಲಾ ಜಯದೇವ್ಗೆ ತಿಳಿಸ್ತಿದ್ದಾರೆ. ಫೈನಲಿ ಆ ಒಂದು ಸಂಭ್ರಮವನ್ನ ಸಂಭ್ರಮಿಸ್ಲಿಕ್ಕೆ ಅಂತಾನೆ ಹೇಳಿ ಸ್ವೀಟ್ ಅನ್ನ ತಗೊಂಡು ಬಂದಿದ್ದಾರೆ. ಶಕುಂತಲಾ ಸ್ವೀಟ್ ಅನ್ನ ತನ್ನ ಮಗ ಜಯದೇವ್ಗೂ ಕೂಡ ತಿನ್ನಿಸಿ ಸಂಭ್ರಮಿಸ್ತಿದ್ದಾರೆ. ಫೈನಲಿ ಶಕುಂತಲಾ ಅನ್ಕೊಂಡಾಗೆ ಆಗಿದೆ. ಎಮೋಷನಲಿ ಡೌನ್ ಆಗಬೇಕು ಗೌತಮ್ ಅಂತ ಕಾಯ್ತಾ ಇದ್ರು. ಇವತ್ತು ದೇವ್ರೇ ವಿಧಿಯೇ ಆಟ ಆಡ್ಬಿಡಿದೆ ಭೂಮಿಗೆ. ಹಾಗಾಗಿ ಭೂಮಿ ಬದುಕಲ್ಲಿ ವಿಧಿಯ ಆಟ ಇವತ್ತು ಶಕುಂತಲಾ ಬಾಳಿನ ಆಶಾ ಕಿರಣವಾಗಿದೆ. ಫೈನಲಿ ಇಲ್ಲಿ ಶಕುಂತಲಾ ಒಂದು ಆಸ್ತಿಯನ್ನು ಹೊರಿಬೇಕು ಅಂತ ಹೇಳಿ ಮಸ್ತ್ ಪ್ಲಾನ್ ಅನ್ನೇ ರೆಡಿ ಮಾಡ್ಕೊತಿದ್ದಾರೆ. ಇದರ ಜೊತೆಗೆ ಆ ಕಡೆ ಜೀವ ಜಯದೇವ ಒಂದು ವಿಷಯದಲ್ಲಿ ದೊಡ್ಡದೊಂದು ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಂಡಿದ್ದಾರೆ. ದಿಯಾಗಿ ಏನಾಯಿತು ಅನ್ನೋದನ್ನು ಪತ್ತೆ ಹಚ್ತಿದ್ದಾರೆ. ಇದಕ್ಕೆ IPS ಆಫೀಸರ್ ಆಗಿರ್ತಕ್ಕಂಥ ಮಲ್ಲಿ ಸಹಾಯ ಕೂಡ ಸಿಗುತ್ತೆ. ಅದೇ ಒಂದು ಪೊಲೀಸ್ ಸ್ಟೇಷನ್ಗೆ ಸೇರಿರೋದ್ರಿಂದ ಆ ಒಂದು ಕೇಸನ್ನು ಜಯದೇವ್ ಸಂಬಂಧಪಟ್ಟಂತಹ ದಿಯಾ ಕೇಸನ್ನು ಇಲ್ಲಿ ಮಲ್ಲಿನೇ ತಗೋತಿದ್ದಾಳೆ. ತಗೊಳ್ಳೋದ್ರ ಮುಖಾಂತರ ಎಲ್ಲ ರೀತಿಯ ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಇಲ್ಲಿ ಜಯದೇವ್ ಪಾತ್ರ ಎಷ್ಟಿದೆ ಅನ್ನೋದನ್ನು ಪತ್ತೆ ಹಚ್ಚಿ ಜಯದೇವ್ನ ಕೂಡ ಇನ್ವೆಸ್ಟಿಗೇಟ್ ಮಾಡಿ ದಿಯಾ ಕತೆ ಏನಾಯಿತು ಅನ್ನೋದನ್ನು ಹಂತ ಹಂತವಾಗಿ ಯಾವುದೇ ರೀತಿಯ ಸುಳಿವನ್ನು ಕೂಡ ಬಿಟ್ಕೊಡ್ದೆ ಪ್ರತಿಯೊಂದನ್ನ ಕೂಡ ಕಲೆ ಹಾಕೋದ್ರ ಮುಖಾಂತರ ದಿಯಾ ಏನು ಆದ್ಲು ಅನ್ನೋದನ್ನ ಇಲ್ಲಿ ಮಲ್ಲಿ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಿದ್ದಾರೆ. ಕೊನೆಗೂ ಇಲ್ಲಿ ಮಲ್ಲಿ ಅನ್ಕೊಂಡಾಗ ಇಲ್ಲಿ ಜಯದೇವ್ ದಿಯಾ ಕಥೆಯನ್ನ ಮುಗಿಸಿದ್ರು. ಬಟ್ ಅಂತೂ ದಿಯಾ ಕತೆ ಮುಗಿದ್ರು ಕೂಡ ಒಮ್ಮೆಲೆ ಆಕೆ ಎಂಟ್ರಿ ಕೊಟ್ಟರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಅಲ್ಲೂ ಕೂಡ ಭಾರಿ ಟ್ವಿಸ್ಟೇ ಕೊಟ್ಬಿಡ್ತಾರೆ. ಹಾಗಾಗಿ ಇಲ್ಲಿ ದಿಯಾ ಸತ್ತದಾಳೆ ಅನ್ನೋಕ್ಕಿಂತ ಮತ್ತೆ ದಿಯಾ ಬದುಕಿ ಬರಬಹುದು ಅಂತ ಕೂಡ ಹೇಳ್ಬೋದು ಆಗತ್ತೆ. ಇದು ಎಲ್ಲದರ ನಡುವೆ ಅತ್ತ ಕಡೆ ಭೂಮಿ ಮನೆಯಲ್ಲಿ ನಿಜಕ್ಕೂ ಮಕ್ಕಳು ಬಂದಿದ್ದು ಎಲ್ಲ ವಿಷಯವಾಗಿ ಜೀವಾಗೆ ಇದ್ದಂಥ ಅನುಮಾನ ಜೋರಾಗ್ತದೆ. ಹಾಗಾಗಿ ಭೂಮಿ ಬದುಕಲ್ಲಿ ಏನಾಗ್ತದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಜೀವ ಮುಂದಾಗ್ತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ಭೂಮಿಗೆ ಕ್ಯಾನ್ಸರ್ ಇರ್ತಕ್ಕಂಥ ವಿಷಯ, ಆಕೆ ಟ್ರೀಟ್ಮೆಂಟ್ಗೆ ಹೋಗಿರ್ತಕ್ಕಂಥ ವಿಷಯ ಎಲ್ಲವೂ ಕೂಡ ಜೀವಾಗೆ ಗೊತ್ತಾಗಿದೆ. ಮನೆಯವ್ರಿಗೂ ಕೂಡ ವಿಷಯ ಗೊತ್ತಾಗಿ ಎಲ್ಲರ ಮುಂದೆ ಇಲ್ಲಿ ಕ್ಯಾನ್ಸರ್ ವಿಷಯ ಬಯಲಾಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆ ಕಡೆ ಟ್ರೀಟ್ಮೆಂಟ್ ಶುರುವಾಗಿದೆ. ಟ್ರೀಟ್ಮೆಂಟ್ಗೆ ಭೂಮಿ ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾರೋ ಅಷ್ಟು ಚೆನ್ನಾಗಿ ಅವರ ಟ್ರೀಟ್ಮೆಂಟ್ ಹೋಗುತ್ತೆ. ಜೊತೆಗೆ ಅವರು ಕೂಡ ಕ್ಯೂರ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇವತ್ತು ಆಕೆಗೆ ಕ್ಯಾನ್ಸರ್ ಇರೋದ್ರಿಂದ ಟ್ರೀಟ್ಮೆಂಟ್ ನಡೀತಿರೋದ್ರಿಂದ ಕೂದಲನ್ನು ಕೂಡ ಆಕೆ ಕಳ್ಕೋಬೇಕಾಗಿದೆ. ಎಲ್ಲವನ್ನ ಕೂಡ ತುಂಬ ಧೈರ್ಯವಾಗಿ ಎದುರಿಸೋದಕ್ಕೆ ಭೂಮಿ ಮುಂದಾಗ್ತಿದ್ದಾರೆ. ಬಟ್ ಏನಾಗತ್ತೆ ಭೂಮಿ ಬದುಕಲ್ಲಿ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು